ನಾನ್ ನೋಡ್ದಂಗೆ ಆಲ್ಮೋಸ್ಟ್ ಇಂಡಿಯನ್ ವೆಬ್ಸೈಟ್ಸ್ ಗಳಲ್ಲಿ ಇದ್ರಲ್ಲಿ ಸಿಗುವಂತ ಪ್ರೈಸ್ಗೆ ಯಾವ ವೆಬ್ಸೈಟ್ ಅಲ್ಲೂ ಸಿಗಲ್ಲ. ಒರಿಜಿನಲ್ ಪ್ರಾಡಕ್ಟ್ ಅಥವಾ ಸ್ಕ್ಯಾಮ್ ಅಂತ ಅಂದ್ಬಿಟ್ಟು ಇವತ್ತು ಚೆಕ್ ಮಾಡೋಣ. ಸೊ ನೀವು ಈ ಗ್ರಾಫ್ ನೋಡಿದ್ರೆ ಅವತ್ತು ಆ 3 ದಿನ ಮಾತ್ರ ಪ್ರೈಸ್ ಡ್ರಾಪ್ ಆಗಿರೋದು. ಎಲ್ಲಾ ತರ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಗಳನ್ನು ಸಿಗುತ್ತೆ. ಸೊ ಆ ವೆಬ್ಸೈಟ್ ಯಾವುದು ಅಂತ ಅಂದ್ರೆ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ. ಇವತ್ತೇನಪ್ಪ ವಿಷಯ ಅಂತ ಅಂದ್ರೆ ಆಲ್ಮೋಸ್ಟ್ 1 ತಿಂಗಳ ಹಿಂದೆ 2 ಪ್ರಾಡಕ್ಟ್ ಗಳನ್ನ ತರಿಸಿದ್ದೆ. 1 ತಿಂಗಳಿಂದ ನಾನು ಆ ಪ್ರಾಡಕ್ಟ್ ಗಳನ್ನ ಅನ್ಬಾಕ್ಸೇ ಮಾಡಿರ್ಲಿಲ್ಲ. ಸೊ ಐ ವಾಸ್ ವೇಟಿಂಗ್ ಫಾರ್ ದಿಸ್ ಡೇ. ಯಾಕಂದ್ರೆ ತುಂಬಾ ಕೆಲಸಗಳಿತ್ತು, ಟೈಮಿಂಗ್ ಸಿಗ್ತಿರ್ಲಿಲ್ಲ ಪ್ರಾಪರ್ ಆಗಿ ಅನ್ಬಾಕ್ಸ್ ಮಾಡಿ ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡೋಣ ಅಂತ ಅಂದ್ಬಿಟ್ಟು ಅನ್ಬಾಕ್ಸ್ ವಿಡಿಯೋ ಮಾಡಿಲ್ಲ ಅಂತ ಅಂದ್ಬಿಟ್ಟು ನಾನು ಆ ಪ್ರಾಡಕ್ಟ್ ನ ಯೂಸ್ ಮಾಡಕ್ ಹೋಗಿಲ್ಲ. ಸೊ ಇವತ್ತು ಫೈನಲಿ ಆ ಟೈಮ್ ಬಂದಿದೆ. ಯಾವ್ದಪ್ಪ ಅದೆರಡು ಪ್ರಾಡಕ್ಟ್ ಅಂತಂದ್ರೆ ಇಲ್ಲಿಂದ ಕಾಣಿಸ್ತಿದೆ ನೋಡಿ, DJI Action 5 Pro ಆಕ್ಷನ್ ಕ್ಯಾಮ್ರಾ. ಅದಾದ್ಮೇಲೆ ಇದು ಒಂದು ಸ್ಪೆಷಲ್ ಪ್ರಾಡಕ್ಟ್. ಸೊ ಪ್ರಾಡಕ್ಟ್ ಯಾವುದು ಅಂತ ಹೇಳ್ತೀನಿ. ಇದು ಒಂದು DJI ವೈರ್ಲೆಸ್ ಮೈಕ್ ಮಿನಿ 2. ಸೊ ಇದೇಂತಕ್ಕೆ ಸ್ಪೆಷಲ್ ಪ್ರಾಡಕ್ಟ್ ಅಂತ ಹೇಳಿದೆ ಅಂತ ಅಂದ್ಬಿಟ್ಟು ನಾನು ನಿಮ್ಗೆ ಆಮೇಲೆ ಹೇಳ್ತೀನಿ. ನನಗೆ ಇವಾಗ ವರಿ ಏನಪ್ಪಾ ಅಂತಂದ್ರೆ, ಇವಾಗ ನಾನು ಈ DJI Osmo Action 5 Pro ಇದೆಯಲ್ಲ, ಇದು ನಾನು ಅಮೆಝಾನ್ ಅಲ್ಲಿ ಆರ್ಡರ್ ಮಾಡಿದ್ದು. ಸೊ ಅಮೆಝಾನ್ ಅಲ್ಲಿ ಪ್ರೈಮ್ ಡೇ ಸೇಲ್ಸ್ ನಡೀತಾ ಇತ್ತು. ಸೊ ಆ ಟೈಮಲ್ಲಿ ಆರ್ಡರ್ ಮಾಡಿದ್ದು, ತುಂಬಾ ಕಡಿಮೆ ಬೆಲೆಗೆ ನಾನು ಆರ್ಡರ್ ಮಾಡಿದ್ದು, ಒಳ್ಳೆ ಡಿಸ್ಕೌಂಟ್ ಸಿಕ್ತು. ಪ್ರಾಬಬಲಿ ಇದುವರೆಗೂ ಅಮೆಝಾನ್ ಅಲ್ಲಿ ಆ ಪ್ರೈಸ್ ಡ್ರಾಪ್ ಇದೆಯಲ್ಲ, ಅದು ನಾನು ಯಾವತ್ತೂ ನೋಡಿರ್ಲಿಲ್ಲ. ಆ ಪ್ರೈಮ್ ಡೇ ದಿನ ಮಾತ್ರ ಪ್ರೈಸ್ ಡ್ರಾಪ್ ಇತ್ತು. ಸೊ ಎಷ್ಟು ತಗೊಂಡೆ ಅಂತ ನಾನು ನಿಮ್ಗೆ ಆಮೇಲೆ ಹೇಳ್ತೀನಿ. ನನಗೆ ವರಿ ಇರೋದು ಇದ್ರದಲ್ಲ, DJI Osmo Action 5 Pro ದಲ್ಲ. ಇಲ್ಲಿ ಪಕ್ಕದಲ್ಲಿ ಇದೆ ನೋಡಿ DJI ಮೈಕ್ ಮಿನಿ 2, ಅದ್ರದ್ದು ವರಿ ಇರೋದು. ಎಂತಕ್ಕಂತಂದ್ರೆ ನಾನು ಅದನ್ನ ಆನ್ಲೈನ್ ಅಲ್ಲಿ ಒಂದು ಸ್ಪೆಷಲ್ ವೆಬ್ಸೈಟ್ ಇದೆ. ಸೊ ಆ ವೆಬ್ಸೈಟ್ ಅಲ್ಲಿ ಆರ್ಡರ್ ಮಾಡಿದ್ದು. ಫಾರ್ ದ ಫಸ್ಟ್ ಟೈಮ್ ನಾನು ಆ ವೆಬ್ಸೈಟ್ ಅಲ್ಲಿ ಆರ್ಡರ್ ಮಾಡಿದ್ದು. ಸೊ ಆ ವೆಬ್ಸೈಟ್ ಸ್ಪೆಷಾಲಿಟಿ ಏನಪ್ಪಾ ಅಂತಂದ್ರೆ, ಆಲ್ಮೋಸ್ಟ್ ನಿಮ್ಗೆ ಎಲ್ಲಾ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಗಳು, ಐಟಮ್ಸ್ ಗಳು ನಿಮ್ಗೆ ಸಿಗುತ್ತೆ ತುಂಬಾ ಕಡಿಮೆ ಬೆಲೆಗೆ. ನಾನ್ ನೋಡ್ದಂಗೆ ಆಲ್ಮೋಸ್ಟ್ ಇಂಡಿಯನ್ ವೆಬ್ಸೈಟ್ಸ್ ಗಳಲ್ಲಿ ಇದ್ರಲ್ಲಿ ಸಿಗುವಂತ ಪ್ರೈಸ್ಗೆ ಯಾವ ವೆಬ್ಸೈಟ್ ಅಲ್ಲೂ ಸಿಗಲ್ಲ. ಸೊ ಅದಕ್ಕೋಸ್ಕರ ನಾನು ಆರ್ಡರ್ ಮಾಡಿದೆ. ಸೊ ಸ್ವಲ್ಪ ಪುಕ ಅಂತ ಇದೆ, ಯಾಕಂದ್ರೆ ನನಗೆ ಬಂದಿರೋ ಈ ಪ್ರಾಡಕ್ಟ್ ಒರಿಜಿನಲ್ ಪ್ರಾಡಕ್ಟ್ ಅಥವಾ ಸ್ಕ್ಯಾಮ್ ಅಂತ ಅಂದ್ಬಿಟ್ಟು ಇವತ್ತು ಚೆಕ್ ಮಾಡೋಣ. ಇನ್ನೂ ಒಂದ್ ಬಾರಿ ಏನಪ್ಪಾ ಅಂತ ಅಂದ್ರೆ, ರಿಟರ್ನ್ ಮಾಡಕ್ಕಾಗಲ್ಲ, ರಿಪ್ಲೇಸ್ ಮಾಡಕ್ಕಾಗಲ್ಲ, ಮತ್ತೆ ಎಕ್ಸ್ಚೇಂಜ್ ಕೂಡ ಮಾಡಕ್ಕಾಗಲ್ಲ. ಬಿಕಾಸ್ ಆಲ್ಮೋಸ್ಟ್ 1 ತಿಂಗಳಾಗಿದೆ ಆರ್ಡರ್ ಮಾಡಿ. ಸೊ ಇವಾಗ ನೋಡೋಣ, ಇವಾಗ ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ಅನ್ಬಾಕ್ಸ್ ಮಾಡಿ ನೋಡೋಣ, ಲೆಜಿಟಾ ಅಥವಾ ಸ್ಕ್ಯಾಮ್ ಅಂತ ಅಂದ್ಬಿಟ್ಟು. ಲೆಟ್ ಸ್ಟಾರ್ಟ್ ದ ಅನ್ಬಾಕ್ಸಿಂಗ್. ನನಗೆ ಈ ಅನ್ಬಾಕ್ಸಿಂಗ್ ಗೆ ಹೆಲ್ಪ್ ಮಾಡೋದಕ್ಕೆ ಆಸ್ ಯೂಶುವಲ್ ನಮ್ಮ ಬಾಯ್ ಸಿದ್ಧಾರ್ಥ್ ಇಲ್ಲೇ ಇದಾನೆ. ವಾಟ್ಸ್ಆಪ್ ಕೆಲಸ ಆಲ್ರೆಡಿ ಇಯರ್ಫೋನ್ ಹಾಕೊಂಡು ಏನೋ ಮಾಡ್ತಾ ಇದೆಯಾ ಹುಡುಗ? ಆಕ್ಚುಲಿ ಸ್ವಲ್ಪ ಹಾರ್ಡ್ ವರ್ಕಿಂಗ್ ಬಾಯ್. ಇಲ್ಲೇ ಪಕ್ಕದಲ್ಲಿ ಕೂತಿದ್ರು, ಸ್ವಲ್ಪ ಅವಾಗ ಎಡಿಟಿಂಗ್ ಅದು ಇದೆಲ್ಲ ಮಾಡ್ತಾ ಇರ್ತಾನೆ. ಸೊ ಐ ಆಮ್ ಪ್ರೌಡ್ ಆಫ್ ಹಿಮ್. ಸೊ ಸದ್ಯಕ್ಕೆ ಅನ್ಬಾಕ್ಸಿಂಗ್ ಶುರು ಮಾಡ್ಕೊಳ್ಳೋಣ. ಸೊ ಪ್ರಾಬಬ್ಲಿ ಇದೆರಡು ಪ್ರೈಸ್ ಕಂಪೇಟಿವ್ಲಿ ತುಂಬಾನೇ ಕಡಿಮೆ ಇದೆ. ಸೊ ಪ್ರೈಸ್ ನಾನು ನಿಮ್ಗೆ ಲಾಸ್ಟ್ ರಿವೀಲ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ಇನ್ಫಾರ್ಮೇಟಿವ್ ಕಂಟೆಂಟ್ಸ್ ಗಳು ಬರ್ತಾ ಇರುತ್ತೆ. ಅಂಡ್ ಎಂಡ್ ಆಫ್ ದ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಕಮೆಂಟ್ ಮಾಡಿ ಗೈಸ್, ಕಮೆಂಟ್ ಮಾಡಿ ಅಂಡ್ ಲೈಕ್ ಮಾಡೋಣ ಮರಿಬೇಡಿ. ಓಕೆ, ಸೊ ಬನ್ನಿ ಶುರು ಮಾಡೋಣ. ಲೆಟ್ಸ್ ಅನ್ಬಾಕ್ಸ್ ದಿಸ್. ಓಕೆ, ಸೊ ಈಗ ಅನ್ಬಾಕ್ಸ್ ಮಾಡೋಣ. ಮೊದಲಿಗೆ DJI Osmo Action 5 Pro ಇದನ್ನ ಅನ್ಬಾಕ್ಸ್ ಮಾಡೋಣ. ಅಟ್ಲೀಸ್ಟ್ ಇದಾದ್ರೂ ಚೆನ್ನಾಗಿರುತ್ತಲ್ಲ, ಸ್ವಲ್ಪ ಖುಷಿ ಇರುತ್ತೆ. ಫಸ್ಟ್ ಇದು ಅನ್ಬಾಕ್ಸ್ ಮಾಡಿ ಏನಾದ್ರು ಸ್ಕ್ಯಾಮ್ ಆಯ್ತು ಅಂತಂದ್ರೆ ಬೇಜಾರಾಗ್ಬಿಡುತ್ತೆ. ಸೊ ಲೆಟ್ಸ್ ಅನ್ಬಾಕ್ಸ್ ದಿಸ್. ಆಕ್ಚುಲಿ ನಾನು ತುಂಬಾನೇ ಎಕ್ಸೈಟ್ ಆಗಿದ್ದೀನಿ. 1 ತಿಂಗಳಾದ್ಮೇಲೆ ಅನ್ಬಾಕ್ಸ್ ಮಾಡ್ತಿರೋದು. Osmo Action 5 Pro ಇದೆ ನೋಡಿ. ಎಸ್, ಹಿಯರ್ ವಿ ಗೋ. 2 ಬಾಕ್ಸ್ ಕಾಣಿಸ್ತಾ ಇದೆ ನನಗೆ. ಇದೊಂದು ಬಾಕ್ಸ್ ಇದೆ, ಅದಾದ್ಮೇಲೆ ಆಕ್ಸೆಸರೀಸ್, ಆದ್ಮೇಲೆ ಇನ್ನೊಂದು ಏನಾಗಿದೆ, DJI ಸ್ಟಿಕ್ ಕೊಟ್ಟಿದ್ದಾರೆ, ಎಕ್ಸ್ಟೆಂಡರ್ದು. ಇದು ಆಕ್ಚುಲಿ ನಮಗೆ ತುಂಬಾನೇ ಯೂಸ್ ಆಗುತ್ತೆ. ಎಸ್, ಹಿಯರ್ ಇಟ್ ಈಸ್. ಸ್ಟಿಕ್ ಚೆನ್ನಾಗಿದೆ, ತುಂಬಾನೇ ಸ್ಟಡಿ ಆಗಿದೆ ಇಟ್ಕೊಳ್ಳೋದಕ್ಕೆ, ಜೊತೆಗೆ ವೆಯ್ಟು ಅಷ್ಟೇ ಸರಿಯಾಗಿದೆ. ಸೊ ಕ್ವಾಲಿಟಿ ವೈಸ್ ಮಾತಾಡಂಗೆ ಇಲ್ಲ. ಸೊ ಸದ್ಯಕ್ಕೆ ಇದನ್ನ ಸೈಡ್ ಗಿಡನ. ಫಸ್ಟ್ ಮೇನ್ ಇಂಪಾರ್ಟೆಂಟ್ ಥಿಂಗ್, ಕ್ಯಾಮ್ರಾ. ಓಕೆ, ಕ್ಯಾಮ್ರಾದು ಕೇಸ್ ಕೊಟ್ಟಿದ್ದಾರೆ. ಕ್ಯಾಮ್ರಾ ಇಲ್ಲಿದೆ. 1 ತಿಂಗಳಾದ್ಮೇಲೆ ಇದು ಕ್ಯಾಮ್ರಾನ ನೋಡ್ತಾ ಇದ್ರೆ ಏನೋ ಒಂಥರ ಮನಸ್ಸಿಗೆ ಖುಷಿ ಆಗ್ತಾ ಇದೆ. ತುಂಬಾ ದಿನದಿಂದ ಪ್ಲಾನ್ ಮಾಡ್ತಾ ಇದೆ ಅಪ್ಡೇಟ್ ಮಾಡಬೇಕು ಅಂತ. ಸೊ ಫೈನಲಿ ಹೇರ್ ಇಟ್ ಈಸ್, Action 5 Pro ಕ್ಯಾಮ್ರಾ. ಸಕ್ಕದಾಗಿದೆ ಇವರು. ಸೊ ಕ್ಯಾಮ್ರಾನ ಸೈಡ್ ಗಿಡನ. ನೆಕ್ಸ್ಟ್ ಇದ್ರ ಜೊತೆಗೆ ಒಂದು ಕೇಸ್ ಕೊಟ್ಟಿದ್ದಾರೆ. ಸೊ ಕ್ಯಾಮ್ರಾ ಕೇಸ್ ಜೊತೆಗೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಮೌಂಟ್ಸ್ ಎಲ್ಲ ಕೊಟ್ಟಿದ್ದಾರೆ. ಸೊ ಗುಡ್ ಥಿಂಗ್ ಏನಂತಂದ್ರೆ, ಈ DJI Action 5 Pro ಇದೆಯಲ್ಲ, ಇದ್ರ ಜೊತೆನೆ ಕೇಸ್ ಕೂಡ ಬಂದಿದೆ. ನಾನು ಆರ್ಡರ್ ಮಾಡಿರೋದು ಅಡ್ವೆಂಚರ್ ಕಾಂಬೋ ಅಂತ. ಸೊ ಇದರಲ್ಲಿ ಬರೀ ಕ್ಯಾಮ್ರಾ ಕೂಡ ಬರುತ್ತೆ, ಅದಾದ್ಮೇಲೆ ಸ್ಟ್ಯಾಂಡರ್ಡ್ ಕಾಂಬೋ ಅಂತ ಬರುತ್ತೆ. ಆ ಸ್ಟ್ಯಾಂಡರ್ಡ್ ಕಾಂಬೋ ಬಿಟ್ಟು ಇದು ಒಂಥರ ಟಾಪ್ ಲೆವೆಲ್ ತರ ಅಡ್ವೆಂಚರ್ ಕಾಂಬೋ ಜೊತೆ ಸ್ವಲ್ಪ ಜಾಸ್ತಿ ಆಕ್ಸೆಸರೀಸ್ಗಳು ಬರುತ್ತೆ. ಇದ್ರ ಜೊತೆಗೆ ಕೇಸ್ ಕೂಡ ಬಂದಿದೆ. ಸೊ ಇದೆರಡನ್ನು ಇಲ್ಲಿ ಇಡೋಣ. ಇನ್ನು ಏನೇನಿದೆ ಅಂತೆಲ್ಲ ಚೆಕ್ ಮಾಡೋಣ. ಸೊ ಅದಾದ್ಮೇಲೆ ಇನ್ನೊಂದು ಮೌಂಟ್ ಕೊಟ್ಟಿದ್ದಾರೆ. ಆಕ್ಚುಲಿ ಇದು ಮ್ಯಾಗ್ನೆಟಿಕ್ ಮೌಂಟ್, ಒಂದು ಸ್ಮಾಲ್ ಮೌಂಟ್ ಇದೆ. ಅದಾದ್ಮೇಲೆ 2 ಸ್ಕ್ರೂಗಳು ಕೊಟ್ಟಿದ್ದಾರೆ.
ಸೊ ನೆಕ್ಸ್ಟ್ ಇವಾಗ ಆಕ್ಸೆಸರಿ ಬಾಕ್ಸ್ನ ಓಪನ್ ಮಾಡೋಣ. ಇದರಲ್ಲಿ ಇನ್ನೂ ಒಂದು ಮೌಂಟ್ ಇದೆ. ಸೊ ಇದು ಬಂದು ಐ ಥಿಂಕ್ ಲಾಂಗ್ ಅಂತ ಅನ್ಸುತ್ತೆ. ಇದೊಂದು ಶಾರ್ಟ್ ಮತ್ತೆ ಒಂದು ಲಾಂಗ್ ಮೌಂಟ್ ಕೊಟ್ಟಿದ್ದಾರೆ. ಸೊ ನೀವು ನೋಡ್ತಾ ಇದ್ದೀರಾ, ಒಂದು ಶಾರ್ಟ್ ಇದೆ, ಒಂದು ಲಾಂಗ್ ಇದೆ. ಸೊ ಎರಡನ್ನೂ ಸಖತ್ ಯೂಸ್ ಆಗುತ್ತೆ. ಅದನ್ನು ಬಿಟ್ಟರೆ ಒಂದು ಚಾರ್ಜಿಂಗ್ ಕೇಬಲ್. ಇನ್ನು ನೆಕ್ಸ್ಟು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂತಲೇ ಹೇಳ್ಬೋದು, ಬ್ಯಾಟ್ರಿ ಕೇಸ್ ಇದೆ. ಸೊ ಬ್ಯಾಟ್ರಿ ಕೇಸಲ್ಲಿ ಟೋಟಲ್ಲು 3 ಬ್ಯಾಟ್ರಿಗಳು ಬರುತ್ತೆ. ಇಲ್ಲಿದೆ ನೋಡಿ, 3 ಬ್ಯಾಟ್ರಿ ಪ್ಯಾಕ್ ಬರುತ್ತೆ. ಸೊ ಅಡ್ವೆಂಚರ್ ಕಾಂಬೋ ಎಂತಕ್ಕೆ ಆರ್ಡರ್ ಮಾಡಿದೆ ಅಂತಂದರೆ ಯಾವುದನ್ನು ಸಪ್ರೇಟಾಗಿ ಆರ್ಡರ್ ಮಾಡೋ ನೆಸೆಸಿಟಿ ಇರಲ್ಲ, ಹೋಲ್ ಪ್ಯಾಕೇಜನ್ನೇ ಕೊಟ್ಬಿಟ್ಟಿದ್ದಾರೆ. ಸೊ ನನ್ನ ಗೋಪ್ರೋ ಇಟ್ಕೊಂಡು ಎಂತಕ್ಕೆ ನಾನು DJI Action 5 Pro ತೊಗೊಂಡಿದ್ದು ಅಂತ ಅಂದರೆ, ಸೊ ನಾನು ಫಸ್ಟ್ ಗೋಪ್ರೋ ತೊಗೊಂಡಿದ್ದು 5 years ಬ್ಯಾಕ್. ಗೋಪ್ರೋ ಹೀರೋ 8 ಅಂತ ನಾನು ಮೋಟೋ ಲಾಗಿಂಗ್ ಎಲ್ಲ ಸ್ಟಾರ್ಟ್ ಮಾಡಿದ್ದು. ಸೊ 8ಅಲ್ಲಿ ತುಂಬಾ ಇಶ್ಯೂಸ್ಗಳಿತ್ತು. ಅದಾದಮೇಲೆ 9ಗೆ ಅಪ್ಗ್ರೇಡ್ ಮಾಡಿದೆ. ಸೊ 9ಅಲ್ಲೂ ಇಶ್ಯೂಸ್ ಇತ್ತು. ಅದಾದಮೇಲೆ 10ಗೂ ಕೂಡ ಅಪ್ಗ್ರೇಡ್ ಮಾಡಿದೆ. ಸೊ 10 ಚೆನ್ನಾಗಿದೆ. ಗೋಪ್ರೋ ಹೀರೋ 10 ಸೀರೀಸ್ ಬಂದಾದ್ಮೇಲೆ ಯಾವ್ದು ಬಂದಿರಲ್ಲ, 10, 11, 12, 13 ತುಂಬಾ ಚೆನ್ನಾಗಿದೆ. ಬಟ್ 10ನಲ್ಲಿ ಇಶ್ಯೂಸ್ ಏನು ಅಂತಂದ್ರೆ, ಒಂದು ನಮಗೆ ಹೆವಿ ಅಂತ ಅನ್ಸುತ್ತೆ ಹೆಲ್ಮೆಟಲ್ಲಿ, ಬಿಕಾಸ್ ಅದಕ್ಕೆ ಒಂದು ಕೇಸ್ ಬರುತ್ತೆ. ಸೊ ನಾವು ತೋರಿಸ್ತೀನಿ ರೀ. ಫಸ್ಟ್ ಆಫ್ ಆಲ್ ಗೋಪ್ರೋ ಸ್ವಲ್ಪ ಹೆವಿ ಇದೆ, ಅದ್ರ ಮೇಲ್ಗಡೆ ಈ ಕೇಸ್ ಬರುತ್ತೆ. ಈ ಕೇಸ್ನ ಮೌಂಟ್ ಮಾಡಿದ್ರೆ ಇನ್ನೂ ಸ್ವಲ್ಪ ಹೆವಿ ಆಗುತ್ತೆ. ಸೊ ನಂದು ಹೊಸ ಹೆಲ್ಮೆಟ್ ಆಲ್ಪೈನ್ ಸ್ಟಾರಲ್ಲಿ ಸ್ವಲ್ಪ ಏರೋಡೈನಮಿಕ್ ಎಲ್ಲನೂ ಚೇಂಜ್ ಆಗುತ್ತೆ. ಸೊ ನಾನು ನಿಮಗೆ ಲಾಸ್ಟ್ ಲಾಗಲ್ಲಿ ತೋರಿಸಿದ್ದೆ, ಟೆಂಪ್ರರಿಗೆ ಒಂದು ಮೌಂಟ್ ತರ ಮಾಡಿದ್ದೆ. ಸೊ ಬಿಕಾಸ್ ಆಫ್ ದಿಸ್ ಹೆವಿನೆಸ್ ಅದು ಬಿಚ್ಕೊಂಡ್ ಬಂದ್ಬಿಡ್ತು. ಲಕ್ಕಿಲಿ ಎಲ್ಲ ರೈಡ್ ಎಲ್ಲ ಮುಗ್ದಾದ್ಮೇಲೆ ಬಂತು. ಸೊ ಬಂದು ಇದು ಟ್ಯಾಂಕ್ ಮೇಲೆ ಬಿತ್ತು. ಸೊ ಇನ್ ಕೇಸ್ ಏನಾದರೂ ರೋಡ್ಗೆ ಏನಾದ್ರು ಬಿದ್ದಿದ್ರೆ ಈ ಗೋಪ್ರೋನು ಹೋಗೇ ಆಗಿರೋದು. ಬಟ್ ಸೊ ಅದು ಒಂದು ಇಶ್ಯೂ. ಇನ್ನೊಂದು ಇಶ್ಯೂ ಏನಂದ್ರೆ ಬ್ಯಾಟ್ರಿ ಬ್ಯಾಕಪ್. ಸೊ ಬ್ಯಾಟ್ರಿ ಬ್ಯಾಕಪ್ ಇದರಲ್ಲಿ ತುಂಬಾ ಕಡಿಮೆ. ಸೊ ಹೋಗ್ತಾ ಹೋಗ್ತಾ ಏನಾಗುತ್ತೆ ಅಂದ್ರೆ ಗೋಪ್ರೋ ಬ್ಯಾಟ್ರಿಗಳೆಲ್ಲ ಹಾಳಾಗ್ಬಿಡುತ್ತೆ. ಸೊ ನೀವೇನು ಎಕ್ಸ್ಟ್ರಾ ಬ್ಯಾಟ್ರಿ ಬೇಕು ಅಂತಂದ್ರೆ ಮತ್ತೆ ಇನ್ನೂ ಎಕ್ಸ್ಟ್ರಾ ಬ್ಯಾಟ್ರಿ ಬ್ಯಾಕಪ್ಗಳನ್ನ ತಗೊಬೇಕಾಗುತ್ತೆ, ಸಪ್ರೇಟಾಗಿ ಪರ್ಚೇಸ್ ಮಾಡಬೇಕು. ಸೊ ಅದೊಂದು ಇಶ್ಯೂ. ಅದಾದ್ಮೇಲೆ ಮಧ್ಯ ಒಂದೊಂದ್ಸಲ ಲ್ಯಾಗ್ ಇಶ್ಯೂಸ್ಗಳು ಕಾಮನ್ ತುಂಬಾ ಗೋಪ್ರೋದಲ್ಲಿ. ಕ್ವಾಲಿಟಿ ವೈಸ್ ಆಕ್ಚುಲಿ ತುಂಬಾನೇ ಸಕ್ಕತ್ತಾಗಿದೆ. ಸೊ ನಾನು ಇನ್ನೂ DJI ಯಾವ ತರ ಕ್ವಾಲಿಟಿ ಅಂತ ನೋಡಿಲ್ಲ, ಸುಮಾರು ಜನ ವಿಡಿಯೋ ಅಪ್ಲೋಡ್ ಮಾಡಿ ನೋಡಿದ್ದೀನಿ, ಜೊತೆಗೆ ಸ್ವಲ್ಪ ಸಜೆಷನ್ಸ್ಗಳು ತಗೊಂಡಿದ್ದೀನಿ. ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಜೊತೆಗೆ ಇದರಲ್ಲಿ ಇನ್ನೂ ಒಂದು ಅಡ್ವಾಂಟೇಜ್ ಏನಪ್ಪಾ ಅಂತ ಅಂದ್ರೆ, DJI ಅಲ್ಲಿ 10 bit ಅಲ್ಲಿ ರೆಕಾರ್ಡ್ ಮಾಡ್ಬೋದು. 10 bit ವಿತ್ ಡಿಲಾಗ್ ಅಂತ ಬರುತ್ತೆ. ಸೊ ನಮಗೆ ಕ್ಯಾಮ್ರಾದಲ್ಲಿ ನಿಮಗೆಲ್ಲ ಟೆಕ್ನಿಕಾಲಿಟಿ ಗೊತ್ತಿದ್ರೆ, ಇವಾಗ ಸೋನಿನಲ್ಲಿ S-Log ಅಂತ ಬರುತ್ತೆ, S-Log, C-Log ಈ ತರ ಬರುತ್ತೆ. ಸೊ ಇದೆಲ್ಲ ಫುಲ್ ರಾ ಫುಟೇಜಸ್ಗಳು. ಸೊ ರಾ ಫುಟೇಜಸ್ಗೆ ನಾವು ಹೆಂಗ್ ಬೇಕೋ ಕಲರ್ ಗ್ರೇಡಿಂಗ್ ಎಲ್ಲ ಮಾಡ್ಕೊಬಹುದು, ಎಫೆಕ್ಟ್ಗಳನ್ನ ಹಾಕೊಬಹುದು. ಸೊ ಎಡಿಟಿಂಗ್ ಅಲ್ಲಿ ತುಂಬಾ ಚೆನ್ನಾಗಿ ಆಟ ಆಡ್ಕೊಬಹುದು. ಅದು ಫ್ಲೆಕ್ಸಿಬಿಲಿಟಿ ಗೋಪ್ರೋದಲ್ಲಿ ತುಂಬಾ ಕಡಿಮೆ. ಬಟ್ ಕ್ವಾಲಿಟಿ ವೈಸ್ ಗೋಪ್ರೋ ಚೆನ್ನಾಗಿದೆ. ನನಗೆ ಕ್ವಾಲಿಟಿ ವೈಸ್ ಇದುವರೆಗೂ ಯಾವ ತರ ಕಮ್ಮಿ ಅಂತ ಅನ್ಸಿಲ್ಲ. ಸೊ ಮೇನ್ಲಿ ನನಗೆ ಗೋಪ್ರೋ ಎಲ್ಲಿ ಲ್ಯಾಕ್ ಆಗ್ತಿತ್ತು ಅಂದ್ರೆ ಯೂಸಬಿಲಿಟಿ. ಸೊ ದಿಸ್ ವಾಸ್ ರಿಯಲಿ ಗುಡ್ ಫಾರ್ 2022, 2023 ಇಯರ್ ಅಲ್ಲಿ ಇರಬೇಕಾದ್ರೆ ಅವಾಗ ಸಕ್ಕದಾಗಿತ್ತು. ಬಟ್ ಇವಾಗ ನಾವು 2025 ಅಲ್ಲಿ ಯಾವ ತರ ಬಂದಿರೋ ಟೆಕ್ನಾಲಜಿ ಅಂದ್ರೆ, ನಮ್ಗೇನಾದ್ರು ಒಂದು ಪ್ರಾಬ್ಲಮ್ ಬಂದ್ರೆ ಅದಕ್ಕೆ ಈಸಿ ಸೊಲ್ಯೂಷನ್ ಸಿಗಬೇಕು. ಆ ತರ ಕಂಪೇರ್ ಮಾಡಿದಾಗ ಗೋಪ್ರೋಗಿಂತ DJI ತುಂಬಾನೇ ಹ್ಯಾಂಡಿ ಅಂತ ಅನಿಸ್ತು. ಗೋಪ್ರೋದಲ್ಲಿ ಇವಾಗ ನಾನು ರೆಕಾರ್ಡ್ ಮಾಡ್ತಾ ಇರ್ತೀನಿ ಅಂತ ಅನ್ಕೊಳ್ಳಿ, ಇನ್ ಕೇಸ್ ನಾನು ಕ್ಯಾಮ್ರಾ ತೆಗಿಬೇಕು ಅಂತಂದ್ರೆ ಆ ಸ್ಕ್ರೂಸ್ ಗಳೆಲ್ಲನೂ ಕಂಪ್ಲೀಟ್ ಆಗಿ ತೆಗಿಬೇಕು. ಬಟ್ ಇದ್ರಲ್ಲಿ ಆ ತರ ಅಲ್ಲ, ಇದರಲ್ಲಿ ಮ್ಯಾಗ್ನೆಟಿಕ್ ಮೌಂಟ್ ಕೊಟ್ಟಿದ್ದಾರೆ. ಸೊ ಈ ತರ ಹಾಕಿದ್ರೆ ಮುಗೀತು, ಲಾಕ್ ಆಗುತ್ತೆ. ಮತ್ತೆ ಚೇಂಜ್ ಮಾಡಬೇಕು ಅಂತಂದ್ರೆ ಈ ತರ ಪ್ರೆಸ್ ಮಾಡಿ ಓಪನ್ ಮಾಡಿದ್ರೆ ರಿಮೂವ್ ಆಗುತ್ತೆ. ತುಂಬಾ ಸ್ಟ್ರಾಂಗ್ ಆಗಿದೆ ಗುರು, ಮ್ಯಾಗ್ನೆಟಿಕ್ ಸಗದಾಗಿದೆ. ಸೊ ನೋಡಿ, ಈ ತರ ಸಣ್ಣ ಪುಟ್ಟ ಥಿಂಗ್ಸ್ ಗಳು ಏನಿದೆ, ಇದು DJI ಅಲ್ಲಿ ತುಂಬಾನೇ ಚೆನ್ನಾಗಿ ಕೊಟ್ಟಿದ್ದಾರೆ ಫೀಚರ್ಸ್ ಗಳೆಲ್ಲನು. ಸೊ ಐ ಆಮ್ ಟೋಟಲಿ ಇಂಪ್ರೆಸ್ಡ್ ಅಂತಾನೆ ಹೇಳ್ಬೋದು ಈ ತರ ಫೀಚರ್ಸ್ ಗಳಿಂದ. ಜೊತೆಗೆ ಈ ಕ್ಯಾಮ್ರಾ ಜೊತೆ ಈ ಅಡ್ವೆಂಚರ್ ಕಾಂಬೋನಲ್ಲಿ ಈ ಕೇಸ್ ಕೂಡ ಬರುತ್ತೆ. ಈ ಕೇಸ್ ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರೆ, ಮೊದಲನೇದು ಪ್ರೊಟೆಕ್ಷನ್. ಸೊ ಇದ್ರ ಒಳಗಡೆ ಹಾಕ್ಬಿಟ್ಟು ತೋರಿಸ್ತೀನಿ. ಇವಾಗ ನೋಡಿ ಕೇಸ್ ಹಾಕಿದ್ದೀನಿ. ಸೊ ಇನ್ ಕೇಸ್ ನಾನು ಯಾರು ಯೂಟ್ಯೂಬ್ಗೆ ಏನಾದ್ರು ರೆಕಾರ್ಡ್ ಮಾಡಬೇಕು ಅಂತಂದ್ರೆ, ಜಸ್ಟ್ ಆ ಮ್ಯಾಗ್ನೆಟಿಕ್ ಮೌಂಟ್ಗೆ ಈ ತರ ಇಟ್ರೆ ಹಾರಿಜಾಂಟಲ್ ರೆಕಾರ್ಡ್ ಆಗುತ್ತೆ. ಇನ್ ಕೇಸ್ ಏನಾದ್ರು ನಾನು ಇನ್ಸ್ಟಾಗ್ರಾಮ್ಗೆ ಏನಾದ್ರು ರೀಲ್ಸ್ ಏನಾದ್ರು ರೆಕಾರ್ಡ್ ಮಾಡಬೇಕು ಅಂತಂದ್ರೆ ವೆರಿ ಈಸಿ, ಈ ಮೌಂಟ್ ಇದೇ ತರನೇ ಇರುತ್ತೆ. ಸೊ ಈ ಕೇಸಲ್ಲಿ ವರ್ಟಿಕಲ್ ಅಡಾಪ್ಟರ್ ಕೂಡ ಕೊಟ್ಟಿದ್ದಾರೆ. ಸೊ ಇದು ನಾನು ಜಸ್ಟ್ ಈ ತರ ಸ್ವಿಚ್ ಮಾಡಿ ಈ ತರ ಹಾಕೊಂಡ್ರೆ ಸಾಕು. ಸೊ ಆನ್ ದ ಗೋ ನಾನು ರೈಡ್ ಮಾಡಬೇಕಾದ್ರೆ ನಾನು ಇದನ್ನ ಚೇಂಜ್ ಮಾಡ್ಕೊಬಹುದು. ಸೊ ಈ ಫ್ಲೆಕ್ಸಿಬಿಲಿಟಿ, ಈ ಸಣ್ಣ ಪುಟ್ಟ ಆಪ್ಷನ್ಸ್ಗಳು ನನಗೆ ತುಂಬಾನೇ ಇಷ್ಟ ಆಯ್ತು. ಅದಾದ್ಮೇಲೆ ಇನ್ನೊಂದೇನಂದ್ರೆ ಬ್ಯಾಟ್ರಿ ಬ್ಯಾಕಪ್. ಸೊ ಬ್ಯಾಟ್ರಿ ಬ್ಯಾಕ್ ಅಲ್ಲಿ ಇದರಲ್ಲಿ ನಿಮಗೆ 3 ಬ್ಯಾಟ್ರೀಸ್ಗಳು ಬರುತ್ತೆ. ಸೊ ಇಲ್ಲಿದೆ ನೋಡಿ. ಸೊ 1950 mAh ಬ್ಯಾಟ್ರೀಸ್ಗಳು. ಬ್ಯಾಟ್ರಿ ಬ್ಯಾಕಪ್ ತುಂಬಾನೇ ಚೆನ್ನಾಗಿದೆ. ಇನ್ನೊಂದು ಅಡ್ವಾಂಟೇಜ್ ಏನಪ್ಪಾ ಅಂತ ಅಂದ್ರೆ, ಇದು ಪವರ್ ಬ್ಯಾಂಕ್ ರೀತಿ ಕೂಡ ವರ್ಕ್ ಮಾಡುತ್ತೆ. ಸೊ ಇನ್ ಕೇಸ್ ನನ್ನ ಮೊಬೈಲ್ ಏನೋ ಚಾರ್ಜಿಂಗ್ ಇಲ್ಲ ಅಂತಂದ್ರೆ Type-C to Type-C ಕನೆಕ್ಟ್ ಮಾಡ್ಕೊಂಡು ನನ್ನ ಮೊಬೈಲ್ ನ ಕೂಡ ಚಾರ್ಜ್ ಮಾಡ್ಕೊಬಹುದು. ಸೊ ಇದೊಂಥರ ಎಕ್ಸ್ಪೆಕ್ಟರ್ ಅಂತಾನೆ ಅನ್ಬೋದು. ಸೊ ಓವರ್ ಆಲ್ ಹೇಳ್ಬೇಕು ಅಂತಂದ್ರೆ, ನನಗೆ ಗೋಪ್ರೋ ಹೀರೋ 10 ಇಂದ DJI Action 5 Pro ಒಂದು ಗ್ರೇಟ್ ಅಪ್ಗ್ರೇಡ್ ಅಂತಾನೆ ಹೇಳ್ಬೋದು. ಇನ್ಫ್ಯಾಕ್ಟ್ ಗೋಪ್ರೋದಲ್ಲೂ ಹೀರೋ 13 ಎಲ್ಲ ಬಂದಿದೆ. ಅದ್ರಲ್ಲಿ ಏನಂದ್ರೆ ಇನ್ಬಿಲ್ಟ್ ಆಗಿ ನಿಮ್ಗೆ ಇನ್ಸ್ಟಾಗ್ರಾಮ್ಗೆ ಕೂಡ ಫ್ರೇಮಿಂಗ್ ಎಲ್ಲ ಮಾಡ್ಕೊಬಹುದು. ಬಟ್ ಅದು ಸೆಟ್ಟಿಂಗ್ಸ್ ಗಳೆಲ್ಲ ಚೇಂಜ್ ಮಾಡ್ತಾ ಇರಬೇಕಾಗುತ್ತೆ. ಬಟ್ ಐ ಜಸ್ಟ್ ವಾಂಟೆಡ್ ಟು ಟ್ರೈ ಡಿಫ್ರೆಂಟ್ ಥಿಂಗ್ಸ್. ಯಾಕಂದ್ರೆ ಗೋಪ್ರೋ ಹೀರೋ 13 ಹೋದ್ರು ಕೇಸ್ ಮತ್ತೆ ಡಿಫ್ರೆಂಟ್ ತಗೊಳ್ಳೇಬೇಕು. ಅದಾದ್ಮೇಲೆ ಇನ್ ಕೇಸ್ ಏನಾದ್ರು ಕೇಸ್ ಏನಾದ್ರು ಬೇಡ ಅಂತಂದ್ರೆ ನಿಮಗೆ
ಗೋಪ್ರೋದು ಮೀಡಿಯಂ ಮೋಡ್ ಅಂತ ಬರುತ್ತೆ. ಸೊ ಆ ಮೀಡಿಯಂ ಮೋಡ್ ತಗೊಂಡ್ರು ಅದು ಹೆವಿ ಅಂತಾನೆ ಅನ್ಸುತ್ತೆ. ಓವರ್ ಆಲ್ ಹೇಳ್ಬೇಕಂದ್ರೆ ನನಗೆ ಆಕ್ಷನ್ 5 Pro ತುಂಬಾನೇ ಫ್ಲೆಕ್ಸಿಬಿಲಿಟಿ ಅಂಡ್ ಈಸಿ ಅಂತ ಅನಿಸ್ತು. ಸೊ ಅದಕ್ಕೆ ನಾನು ಇದನ್ನು ಚೂಸ್ ಮಾಡಿದೆ. ಸೊ ಖುಷಿ ಆಗ್ತಾ ಇದೆ. ಇವಾಗ ಸ್ವಿಚ್ ಮಾಡ್ತಾ ಇದ್ದೀನಿ. ಸೊ ನೋಡೋಣ ನೆಕ್ಸ್ಟ್ ಇವಾಗ ಗೋಪ್ರೋನು ಕೂಡ ಯೂಸ್ ಮಾಡ್ತೀನಿ ಆಸ್ ಅ ಬ್ಯಾಕಪ್. ಇನ್ನೊಂದು POV ಸಿಗುತ್ತೆ. ಸೊ ನಮಗೆ 2 ಆಂಗಲ್ಗಳು ಸಿಗುತ್ತೆ. ವ್ಲಾಗ್ ಮಾಡ್ಬೇಕಾದ್ರೆ ಗೊತ್ತಾಗುತ್ತೆ ಯಾವ ತರ ವರ್ಕ್ ಎಲ್ಲ ಮಾಡ್ಬೋದು ಅಂತ ಅಂದ್ಬಿಟ್ಟು. ಸೊ ಐ ಆಮ್ ಹ್ಯಾಪಿ ವಿತ್ DJI Action 5 Pro. ಇದರಲ್ಲಿ ಏನ್ ಬಂದಿದೆ ಈ ಪ್ಯಾಕೇಜ್ ಅಲ್ಲಿ. ಸೊ ತುಂಬಾನೇ ಖುಷಿ ಆಗುತ್ತೆ. ಸೊ ಎಸ್, ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಪ್ರಾಡಕ್ಟ್. ಓಕೆ, ಸೊ ಇವಾಗ ಈ ಪ್ರಾಡಕ್ಟ್ನ ಅನ್ಬಾಕ್ಸ್ ಮಾಡೋಣ. ನಿಜವಾಗ್ಲೂ ಪುಕ ಅಂತ ಇದೆ. ಇದ್ರ ಒಳಗಡೆ ನಿಜವಾಗ್ಲೂ ಪ್ರಾಡಕ್ಟ್ ಇದೆಯಾ ಇಲ್ವಾ ಅಂತ. ಹೋಪ್ಫುಲಿ ಇದ್ರೆ ಸಾಕು. ಸೊ ಇದು ವೆಬ್ಸೈಟ್ ಬಗ್ಗೆ ನಾನು ನಿಮ್ಗೆ ಆಮೇಲೆ ಹೇಳ್ತೀನಿ. ಸೊ ಮೊದಲಿಗೆ ಇದನ್ನ ಅನ್ಬಾಕ್ಸ್ ಮಾಡೋಣ. ಸರಿಯಾಗಿ ಪ್ಯಾಕ್ ಮಾಡಿದ್ದಾರೆ. ಹಾಗೆ ನಿಮ್ಗೆ ಆಲ್ರೆಡಿ ಬಾಕ್ಸ್ ಮೇಲೆಲ್ಲ ಕಾಣಿಸ್ತಾ ಇದೆ ಆ ವೆಬ್ಸೈಟ್ ಯಾವುದು ಅಂತ ಅಂದ್ಬಿಟ್ಟು. ಸರಿಯಾಗಿ ಪ್ಯಾಕ್ ಮಾಡಿ ಕಳಿಸಿದ್ದಾರೆ. ಐ ಥಿಂಕ್ ಪ್ಯಾಕೇಜಿಂಗ್ ಅಲ್ಲೇ ಸ್ವಲ್ಪ ಸಮಾಧಾನ ಆಗ್ತಾ ಇದೆ. ಮೋಸ್ಟ್ಲಿ ಆ ಥರ ಎಲ್ಲ ಈಸಿಯಾಗೆಲ್ಲ ಸ್ಕ್ಯಾಮ್ ಆಗಲ್ಲ ಅಂತ ಅಂದ್ಬಿಟ್ಟು. ಬಟ್ ಹೇಳೋಕ್ಕಾಗಲ್ಲ, ಯಾಕಂದ್ರೆ ಸುಮಾರು ವೆಬ್ಸೈಟಲ್ಲಿ ಏನಾಗುತ್ತೆ ಅಂತಂದರೆ ಥರ್ಡ್ ಪಾರ್ಟಿ ವೆಬ್ಸೈಟ್ಗಳಲ್ಲಿ ಲೈಕ್ ಗೊತ್ತಿಲ್ಲದಿರೋ ವೆಬ್ಸೈಟ್ಗಳಲ್ಲಿ ನಾವು ಪ್ರಾಡಕ್ಟ್ ಆರ್ಡರ್ ಮಾಡಿರ್ತೀವಿ. ಸೊ ಬಂದಿರುತ್ತೆ, ಅದು ಕೂಡ ಬಾಕ್ಸಿಂಗ್ ಎಲ್ಲ ಸಕ್ಕದಾಗಿ ಮಾಡಿ ಕಳಿಸಿರ್ತಾರೆ. ಪ್ಯಾಕೇಜಿಂಗ್ ಎಲ್ಲನೂ ಒಳಗಡೆ ನೋಡಿದ್ರೆ ಕಲ್ಲು ಅಥವಾ ಬೇರೆ ಬೇರೆ ಯಾವುದಾದ್ರು ಚೈನೀಸ್ ಪ್ರಾಡಕ್ಟ್ಗಳೆಲ್ಲನೂ ಇಟ್ಟು ಕಳಿಸಿರ್ತಾರೆ. ಅವಾ ನಿಜವಾಗ್ಲೂ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಆಗ್ತಾ ಇದೆ. DJI Mic Mini ಅಂತ ನೋಡ್ಬಿಟ್ಟು. ಓಕೆ, ಸೊ ಹಿಯರ್ ಇಟ್ ಈಸ್ DJI Mic Mini 2. ಸೊ ಆ್ಯಕ್ಚುಲಿ ಇದು ಮೈಕ್ ಮಿನಿ ಸದ್ಯ 2 ಅಂತ ಬರ್ದಿಲ್ಲ, ಸ್ವಲ್ಪ ಶಾಕ್ ಆಗ್ಬಿಟ್ಟೆ. ಸೊ DJI Mic Mini ಅಂತ ಇದೆ, ಬಟ್ ಇದು ವಿತ್ 2 ಟ್ರಾನ್ಸ್ಮಿಟರ್ಸ್ ಏನೇ ಇರೋದು. ಸೊ ಇವಾಗ ಅನ್ಬಾಕ್ಸ್ ಮಾಡಿ ನೋಡ್ಬಿಡೋಣ ಒಳಗಡೆ. ಓಕೆ, ಸಗದಾಗಿದೆ. ಯಾವುದೋ ಪೌಚ್ ಬೇರೆ ಇದೆ ಅಂತ ಅನ್ಸುತ್ತೆ. ಒಳಗಡೆ ಪೌಚ್ ಎಲ್ಲ ಕೊಟ್ಟಿದ್ದಾರೆ. ಯೂಸರ್ ಮ್ಯಾನ್ಯಲ್. ಸೊ ಇದನ್ನ ಸದ್ಯಕ್ಕೆ ಸೈಡ್ಗೆ ಇಡೋಣ. DJI ಅವ್ರದ್ದು ಏನೇ ಇರಲಿ ಪ್ಯಾಕೇಜಿಂಗ್ ಮಾತ್ರ ಸಕ್ಕದಾಗಿ ಮಾಡ್ತಾರೆ. ಇದು ನಿಮ್ಗೆ ಅನ್ಬಾಕ್ಸ್ ಮಾಡ್ತಿರ್ಬೇಕಾದ್ರೆ ನಿಮಗೆ ಅದರ ಪ್ರೀಮಿಯಮ್ನೆಸ್ ಗೊತ್ತಾಗ್ಬಿಡುತ್ತೆ. ಪೌಚಲ್ಲಿ ಕೊಟ್ಟಿದ್ದಾರೆ, ಸಕ್ಕದಾಗಿದೆ. ಓಕೆ, ಸೊ ಇದರಲ್ಲಿ ಒಂದು ಡೆಡ್ ಕ್ಯಾಟ್ ಕಾಣಿಸ್ತಾ ಇದೆ. ಮೊದಲನೇದಾಗಿ ಸತ್ತಿರಬೇಕು ಅಲ್ಲ, ಇದು ಫರ್ ಅಂತಾರೆ. ಅದಾದ್ಮೇಲೆ ಐ ಥಿಂಕ್ ಇದು ಅಡಾಪ್ಟರ ಚಾರ್ಜಿಂಗ್ ಕೇಬಲ್ ಅನ್ಸುತ್ತೆ, ನೋಡೋಣ. ಸೊ ಮೇನ್ Mic Mini 2 ಬಾಕ್ಸ್ ತುಂಬಾ ಕಾಂಪ್ಯಾಕ್ಟ್ ಆಗಿದೆ. ಓಕೆ, ಪ್ರೆಸ್ ಟು ಅನ್ಲಾಕ್. ಇದ್ದು ಇನ್ನೊಂದು ನೋಡಿ, ಈ ತರ ಸ್ಮಾಲ್ ಥಿಂಗ್ಸ್ DJI ಅವರು ಸಕ್ಕದಾಗಿ ಮಾಡ್ತಾರೆ. ಸೊ ಇದು ಅನ್ಬಾಕ್ಸ್ ಮಾಡ್ಬೇಕಾದ್ರೆ ಇಲ್ಲಿ ನೋಡಿ, ಇಲ್ಲೊಂದು ಸೀಲ್ ಇದೆ, ಪ್ರೆಸ್ ಟು ಅನ್ಲಾಕ್ ಅಂತ. ನೋಡು, ಸ್ವಲ್ಪ ಕ್ಲೋಸ್ ಆಗಿ ತೋರಿಸು. ನೋಡಿ, ಪ್ರೆಸ್ ಮಾಡಿದ್ರೆ ಸೀಲ್ ಓಪನ್ ಆಗುತ್ತೆ. ಸೊ ಇಲ್ಲಿದೆ ನೋಡಿ ದ ಮ್ಯಾಜಿಕಲ್ ಪ್ರಾಡಕ್ಟ್ಸ್. ಸೊ ಇದರಲ್ಲಿ ಒಂದು ಮೈಕ್ RX. ಸೊ ಇದು ಮೇನ್ ರಿಸೀವರ್, ಇದು ಕ್ಯಾಮ್ರಾಗೆ ಹೋಗುತ್ತೆ. ಅದಾದಮೇಲೆ 2 ಟ್ರಾನ್ಸ್ಮಿಟರ್ ಬರುತ್ತೆ, DJI. ಅದಾದಮೇಲೆ ಒಂದು ಅಡಾಪ್ಟರ್ ಕೂಡ ಇದೆ. ಐ ಥಿಂಕ್ ಇದು Type C ಅಡಾಪ್ಟರ್ ಅನ್ಸುತ್ತೆ. ಸೊ ಇದನ್ನ ನಾವು ಮೊಬೈಲಲ್ಲೂ ಕೂಡ ಯೂಸ್ ಮಾಡ್ಬೋದು, ಜೊತೆಗೆ ಕ್ಯಾಮ್ರಾ ಆದ್ಮೇಲೆ Type C ಎಲ್ಲೆಲ್ಲಿದೆ ಅದೆಲ್ಲನೂ ಯೂಸ್ ಮಾಡ್ಕೊಬಹುದು. ಸೊ ಇದ್ರ ಒಳಗಡೆ ಇದಿಷ್ಟು ಪ್ರಾಡಕ್ಟ್ ಇದೆ. ಸೊ ಇವಾಗ ಫೈನಲಿ ನಮ್ಮ ಕೈಯಲ್ಲಿದೆ DJI Action 5 Pro, ಅದ್ರ ಜೊತೆಗೆ DJI Mic Mini. ಇದ್ರ ಜೊತೆ ಇದನ್ನ ತರಿಸಿದ ಎಂತಕ್ಕೆ ಅಂತ ಅಂದ್ರೆ, ನಾವು ಯೂಶಲಿ ಗೋಪ್ರೋನ ಯೂಸ್ ಮಾಡ್ಬೇಕಾದ್ರೆ ಮೋಟೋ ಲಾಗಿಂಗ್ ಅಲ್ಲಿ ತುಂಬಾನೇ ವೈರ್ ಸೆಟಪ್ ಗಳನ್ನ ನೋಡಿರ್ತೀರಾ ಆಡಿಯೋ ರೆಕಾರ್ಡ್ ಮಾಡೋದಕ್ಕೆ. ಬಟ್ ಈ Action 5 Pro ನಲ್ಲಿ ಅದರ ಅವಶ್ಯಕತೆನೇ ಇಲ್ಲ. ಯಾಕಂದ್ರೆ ಈ ಕ್ಯಾಮ್ರಾ ಜೊತೆ ಡೈರೆಕ್ಟ್ ಆಗಿ ಕನೆಕ್ಟ್ ಆಗುತ್ತೆ ವೈರ್ಲೆಸ್ ಆಗಿ. ಸೊ ಯಾವುದೇ ತರ ವೈರ್ ಗಳನ್ನ ಯೂಸ್ ಮಾಡಂಗಿಲ್ಲ, ಜೊತೆಗೆ ರಿಸೀವರ್ ಕೂಡ ಬೇಕಾಗಿಲ್ಲ. ಯೂಶಲಿ ಆಡಿಯೋ ಟ್ರಾನ್ಸ್ಮಿಟ್ ಮಾಡ್ಬೇಕಂದ್ರೆ ಈ ರಿಸೀವರ್ ಕೂಡ ಬೇಕಾಗುತ್ತೆ, ಬಟ್ ಈ ರಿಸೀವರ್ ಬೇಕಾಗಿಲ್ಲ. ಸೊ ವಿತ್ ದಿಸ್ ಒನ್ ಸಿಂಗಲ್ ಮೈಕ್ ನಾನು ಮೋಟೋಲಾಗ್ ನ ಆರಾಮಾಗಿ ಮಾಡಬಹುದು. ಸೊ ಜೊತೆಗೆ ನಾನು 2 ಮೈಕ್ ಇರೋದು ಎಂತಕ್ಕೆ ತರಿಸಿರೋದು ಅಂತಂದ್ರೆ, ಒಂದು ನಂದು ವಾಯ್ಸ್ ನ ಕ್ಯಾಪ್ಚರ್ ಮಾಡುತ್ತೆ, ಇನ್ನೊಂದ್ರೆ ನಾವು ಎಲ್ಲಾದ್ರೂ ಪಾಕೆಟ್ ಅಲ್ಲಿ ಅಥವಾ ಟ್ಯಾಂಕ್ ಕೆಳಗಡೆ ಅಥವಾ ಸೀಟ್ ಕೆಳಗಡೆ ಏನಾದ್ರು ಇಟ್ಕೊಂಡು ನಮ್ದು ಎಕ್ಸಾಸ್ಟ್ ನೋಟ್ ಏನಿದೆಲ್ಲ ಅದನ್ನ ಕೂಡ ರೆಕಾರ್ಡ್ ಮಾಡಬಹುದು. ಸೊ ದೇರ್ ಲಾಟ್ ಆಫ್ ಥಿಂಗ್ಸ್ ನಾವು ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ತುಂಬಾನೇ ಆಪ್ಷನ್ಗಳಿದೆ. ಸೊ ಅದನ್ನೆಲ್ಲ ನೆಕ್ಸ್ಟ್ ಡೇ ಬೈ ಡೇ ನಾನು ಎಕ್ಸ್ಪೆರಿಮೆಂಟ್ ಮಾಡಿ ಅದಾದ್ಮೇಲೆ ತೋರಿಸ್ತೀನಿ ನಿಮ್ಗೆ ಯಾವ ತರ ಎಲ್ಲ ಮಾಡಬಹುದು ಅಂತ. ಗುಡ್ ಜಾಬ್ ಅಂತಾನೆ ಹೇಳ್ಬೋದು DJI ಅವ್ರಿಗೆ, ಬಿಕಾಸ್ 2025 ಇಯರ್ಗೆ ಇದೊಂಥರ ಇನೋವೇಟಿವ್ ಪ್ರಾಡಕ್ಟ್ಸ್ ಅಂತಾನೆ ಅನ್ಬೋದು. ಯಾಕಂದ್ರೆ ಟೆಕ್ನಾಲಜಿ ಡೇ ಬೈ ಡೇ ತುಂಬಾನೇ ಬೆಳೀತಾ ಇದೆ. ಸೊ ಅವ್ರು ಕೊಟ್ಟಿರೋಂಥ ಟೆಕ್ನಾಲಜಿ ಆಗಿರ್ಬೋದು, ಹ್ಯಾಂಡ್ಸ್ ಆನ್ ಯೂಸಬಿಲಿಟಿ ಆಗಿರ್ಬೋದು, ಫ್ಲೆಕ್ಸಿಬಿಲಿಟಿ ಆಗಿರ್ಬೋದು, ಸೊ ಟಾಪ್ ನಾಚ್ ಅಂತಾನೆ ಹೇಳ್ಬೋದು. ಸೊ ನೆಕ್ಸ್ಟ್ ಇದರ ಕಂಪ್ಯಾರಿಸನ್ ವಿಡಿಯೋಸ್ ಎಲ್ಲ ಬರುತ್ತೆ, DJI Action Proದು ಮತ್ತೆ ಅದಾದ್ಮೇಲೆ GoProದು ಎಲ್ಲ ಕಂಪ್ಯಾರಿಸನ್ ವಿಡಿಯೋಸ್ ಎಲ್ಲ ಬರುತ್ತೆ. ಸೊ ಇವಾಗ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ನೀವೆಲ್ಲ ವೆಯ್ಟ್ ಮಾಡ್ತಿರೋದು, ನಾನು ಈ ಪ್ರಾಡಕ್ಟ್ ಗಳನ್ನ ಎಷ್ಟು ತಗೊಂಡೆ ಅಂತ ಅಂದ್ಬಿಟ್ಟು, ಅದಾದ್ಮೇಲೆ ಈ DJI Mini ಮೈಕ್ ನ ನಾನು ಯಾವ ವೆಬ್ಸೈಟ್ ಇಂದ ಆರ್ಡರ್ ಮಾಡಿದೆ ಅಂತ ನೀವು ತಿಳ್ಕೊಬೇಕು ಅಂತ ವೇಟ್ ಮಾಡ್ತಿದ್ದೀರಾ. ಸೊ ನಾನು ಈ DJI Osmo Action 5 Pro ಅಡ್ವೆಂಚರ್ ಕಾಂಬೋ ಕಿಟ್ ನಾನು ಪ್ರೈಮ್ ಡೇ ಸೇಲ್ ಅಲ್ಲಿ ತಗೊಂಡಿರೋದು. ಸೊ ನಾನು ನಿಮ್ಗೆ ತೋರಿಸ್ಬಿಡ್ತೀನಿ. ಸೊ ನಾನು ಈ ಪ್ರಾಡಕ್ಟ್ ನ ತಗೊಂಡು 1 ತಿಂಗಳು ಅಂತಂದೆ. ಆಕ್ಚುಲಿ ನಾನು ಮೈಕ್ ನ ಆರ್ಡರ್ ಮಾಡಿ 1 ತಿಂಗಳಾಯ್ತು, ಬಟ್ ನಾನು ಕ್ಯಾಮ್ರಾ ಆರ್ಡರ್ ಮಾಡಿದ್ದು 10th July. ಸೊ ಕ್ಲೋಸ್ ಟು 2 months ಆಗ್ತಾ ಇದೆ. ಸೊ 10th July ನಾನು ಆರ್ಡರ್ ಮಾಡಿದಾಗ ಎಷ್ಟಿತ್ತು ಅಂತ ಇಲ್ಲಿ ತೋರಿಸ್ತೀನಿ. ಸೊ ಇವಾಗ ಪ್ರೆಸೆಂಟ್ಲಿ 46,990 46,990 ರೂಪಾಯಿ ಇದೆ. ಇದು ಲಾಂಚ್ ಆದಾಗಿಂದ ಇದುವರೆಗೂ ನಾನು ಇದೇ ಪ್ರೈಸ್ ನೋಡಿರೋದು. ಸೊ
ನನ್ನ ಹತ್ರ ಪ್ರೈಸ್ ಗ್ರಾಫ್ ಅಂತ ಒಂದು ಟೂಲ್ ಇದೆ. ಸೊ ಆ ಟೂಲಲ್ಲಿ ನಾನು ಇಲ್ಲಿ ಹೋದರೆ 9th ಜುಲೈ 10th ಜುಲೈ ಅಂಡ್ 11th ಜುಲೈ ಈ 3 ದಿನ ಏನಿತ್ತು, ಈ 3 ದಿನ ಪ್ರೈಮ್ ಡೇ ಸೇಲ್ ಇತ್ತು. ಸೊ ನೀವು ಈ ಗ್ರಾಫ್ ನೋಡಿದ್ರೆ ಅವತ್ತು ಆ 3 ದಿನ ಮಾತ್ರ ಪ್ರೈಸ್ ಡ್ರಾಪ್ ಆಗಿರೋದು. ಸೊ ಅವತ್ತಿನ ಪ್ರೈಸ್ ಬಂದ್ಬಿಟ್ಟು 40,990 ರೂಪಾಯಿ. ಸೊ 40,990 rupees ನಾನು ಈ ಕ್ಯಾಮ್ರಾಗೆ ಪೇ ಮಾಡಿದ್ದು. ಇನ್ನ ನೆಕ್ಸ್ಟ್ DJI ಮೈಕ್ ಮಿನಿ. ಸೊ ಇದನ್ನ ನಾನು ಹೇಳ್ದಂಗೆ ಒಂದು ಥರ್ಡ್ ಪಾರ್ಟಿ ವೆಬ್ಸೈಟ್ ಇಂದ ಆರ್ಡರ್ ಮಾಡಿದ್ದು ಅಂತ ಹೇಳಿದೆ. ಸೊ ಆ ವೆಬ್ಸೈಟ್ ಯಾವುದು ಅಂತ ಅಂದ್ರೆ ಡಿಸೈನ್ ಇನ್ಫೋ ಅಂತ. ಸೊ ಸುಮಾರು ಜನಕ್ಕೆ ಆಲ್ರೆಡಿ ಗೊತ್ತಿರುತ್ತೆ ಡಿಸೈನ್ ಇನ್ಫೋ ಅಂತ. ಗೊತ್ತಿಲ್ಲ ಅಂತಂದ್ರೆ ಇವ್ರ ವೆಬ್ಸೈಟ್ ನ ಇಲ್ಲಿ ತೋರಿಸ್ತೀನಿ ನೋಡಿ. ಸೊ ಇದು ಯಾವುದೇ ತರ ಪ್ರಮೋಷನ್ ಅಲ್ಲ. ಸೊ ಈ ವೆಬ್ಸೈಟ್ ನಾನು ಯಾವುದೇ ತರ ಪ್ರಮೋಷನ್ ಮಾಡ್ತಾ ಇಲ್ಲ ಅಥವಾ ಮಾರ್ಕೆಟಿಂಗ್ ಮಾಡ್ತಾ ಇಲ್ಲ. ಜಸ್ಟ್ ನನಗೆ ಒಂದು ಯೂಸ್ಫುಲ್ ಅಂತ ಅನಿಸ್ತು ಈ ವೆಬ್ಸೈಟ್ ಬಗ್ಗೆ. ಯಾಕಂದ್ರೆ ತುಂಬಾ ಜನಕ್ಕೆ ಅಮೆಝಾನ್ ಅಲ್ಲಾಗ್ಲಿ ಫ್ಲಿಪ್ಕಾರ್ಟ್ ಅಲ್ಲಾಗ್ಲಿ ಒಂದ್ಸಲ ಸ್ಟಾಕೇ ಇರಲ್ಲ. ಅಂತ ಟೈಮಲ್ಲಿ ಕೂಡ ಇವರು ಸ್ಟಾಕ್ಸ್ ಗಳನ್ನ ಪ್ರೊವೈಡ್ ಮಾಡ್ತಾರೆ. ಜೊತೆಗೆ ಆಫ್ಲೈನ್ ಅಲ್ಲೂ ಎಷ್ಟೊಂದ್ಸಲ ಆಪ್ಷನ್ ಇರಲ್ಲ. ಸೊ ಅಂತ ಟೈಮಲ್ಲಿ ನಮಗೆ ಈ ವೆಬ್ಸೈಟ್ ಅಲ್ಲಿ ಆರ್ಡರ್ ಮಾಡ್ಕೊಬಹುದು. ಸೊ ಡೆಲಿವರಿಗೆ ಒಂದ್ ಸ್ವಲ್ಪ ಒನ್ ವೀಕ್ ಟೈಮ್ ಏನೋ ತಗೊಳುತ್ತೆ. ಬಟ್ ಲಕ್ಕಿಲಿ ನನಗೆ ಜೆನ್ಯೂನ್ ಪ್ರಾಡಕ್ಟ್ ಸಿಕ್ಕಿದೆ. ಸೊ ನಾನು ಇದನ್ನ ಯಾವುದೇ ತರ ಯಾರಿಗೂ ಪ್ರಾಮಿಸ್ ಮಾಡ್ತಾ ಇಲ್ಲ ನಿಮ್ಗೆ ಪಕ್ಕಾ ಜೆನ್ಯೂನ್ ಪ್ರಾಡಕ್ಟ್ ಸಿಗುತ್ತೆ, ಪಕ್ಕ 100% ಯಾವುದೇ ತರ ಇಶ್ಯೂ ಆಗಲ್ಲ ಅಂತ ನಾನು ನಿಮ್ಗೆ ಪ್ರಾಮಿಸ್ ಮಾಡಲ್ಲ. ಯಾಕಂದ್ರೆ ನನಗೆ ಇದುವರೆಗೂ ಯಾವುದೇ ತರ ಇಶ್ಯೂಸ್ ಗಳನ್ನ ಫೇಸ್ ಮಾಡಿಲ್ಲ. ಯಾಕಂದ್ರೆ ಇದು ಫಸ್ಟ್ ಟೈಮ್ ನಾನು ಆರ್ಡರ್ ಮಾಡ್ತಾ ಇರೋದು. ಈ ಇನ್ಫಾರ್ಮೇಶನ್ ನಿಮ್ಗೆ ಶೇರ್ ಮಾಡಿದ್ರೆ ಮೋಸ್ಟ್ಲಿ ನಿಮ್ಗೂ ಯೂಸ್ಫುಲ್ ಅಂತ ಅನಿಸ್ತು. ಸೊ ಅದೇನೆ ಈ ಡಿಸೈನ್ ಇನ್ಫೋ. ಎಲ್ಲಾ ತರ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಗಳನ್ನು ಸಿಗುತ್ತೆ. ಸೊ ನಾನು ಈ DJI ಮೈಕ್ ಮಿನಿಗೆ ಕೊಟ್ಟಂತಹ ಅಮೌಂಟ್ ಎಷ್ಟು ಅಂತಂದ್ರೆ, ಸೊ ಇಲ್ಲಿ ಕಾಣಿಸ್ತಾ ಇದೆ 12,558 rupees. COD ನೀವೇನಾದ್ರು ಮಾಡಿದ್ರೆ ಅಡ್ವಾನ್ಸ್ ಪೇಮೆಂಟ್ 1,000 ಪೇ ಮಾಡಬೇಕಾಗುತ್ತೆ. ಸೊ ನಾನು 1,000 ಪೇ ಮಾಡಿ ಮಿಕ್ಕಿದ್ದು 11,558 rupees ನಾನು ಆಮೇಲೆ ಪೇ ಮಾಡಿದ್ದು. ತುಂಬಾನೇ ಪೇಮೆಂಟ್ ಆಪ್ಷನ್ಸ್ ಗಳಿದೆ. ಸೊ ಆ ಪೇಮೆಂಟ್ ಆಪ್ಷನ್ಸ್ ನೀವೇ ಎಕ್ಸ್ಪ್ಲೋರ್ ಮಾಡ್ಕೊಳ್ಳಿ. ಸೊ ಇದನ್ನ ಬಿಟ್ರೆ ನಿಮ್ಗೆ ಬೇರೆ ಯಾವ್ದಾದ್ರು ಇನ್ಫಾರ್ಮೇಶನ್ ಬೇಕು ಅಂದ್ರೆ ನಂಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳಿ. ನಾನು ನೆಕ್ಸ್ಟ್ ಅಪ್ಕಮಿಂಗ್ ವ್ಲಾಗ್ಸ್ ಅಲ್ಲಿ ಅದನ್ನೆಲ್ಲ ಕವರ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಸೊ ಹೋಪ್ಫುಲಿ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂಡ್ ಆದಷ್ಟು ಶೇರ್ ಮಾಡಿ. ನಮ್ಮ ಚಾನಲ್ ಹೊಸಬ್ರಾಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಇನ್ನು ನೆಕ್ಸ್ಟ್ ಕ್ರೇಜಿ ವ್ಲಾಗ್ಸ್ ಗಳು ಬರುತ್ತೆ. ಸೊ ಇಷ್ಟ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಆಸ್ ಯೂಶುವಲ್ ಎಲ್ಲೇ ಇರಿ, ಹೆಂಗೆ ಇರಿ, ಬಿಂದಾಸ್ ಆಗಿರಿ. ಟೇಕ್ ಕೇರ್, ಸಿಯಾ ಅಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.